ಇವತ್ತು ನೋಡಿರ್ತಕ್ಕಂಥ ಲ್ಯಾಂಡ್ ಸಿನಿಮಾ ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಿನಿಮಾ. ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಸೋಮನಾಥ ಸ್ವಾಮೀಜಿಯವರು, ನಮ್ಮ ಸ್ನೇಹಿತರಾದ ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕನ್ನಡದ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಹಿಂದೆ ಏನು ನಡೀತಾ ಇತ್ತು ಸಮಾಜದಲ್ಲಿ ಆ ಘಟನೆಯನ್ನ ಅದು ಸತ್ಯವಾಗೂ ಇದೆ. ಮತ್ತೆ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಇಲ್ಲಿ ನಡೆಸ್ತಕ್ಕಂಥವ್ರು ಸಂವಿಧಾನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಇದು ಪ್ರತಿಯೊಬ್ಬರು ಯುವಕರು, ಹಿರಿಯರು, ಸಹೋದರಿಯರು, ನನ್ನ ತಾಯಂದಿರು ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬೇಕು ಅಂತಕ್ಕಂಥದ್ದನ್ನ ನನ್ನ ಕೋರಿಕೆ. ಕನ್ನಡ ಸಿನಿಮಾ ರಂಗದಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾಗಳು ಬರ್ತಿಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು ಒಂದಿದೆ. ಸೊ ಈ ತರ ಸಿನಿಮಾಗಳು ಬಂದರೂ ಕೂಡ ಜನರು ಥಿಯೇಟರ್ಗಳ ಹತ್ರ ಮುಖ ಮಾಡ್ತಿಲ್ಲ. ಯಾಕೆ? ಅದಕ್ಕೆ ಸರ್ಕಾರದ ಎಲ್ಲರೂ ವಿಫಲ ಆಗ್ತಿದ್ಯಾ, ಅಥವಾ ಇಲ್ಲ ಸರ್ಕಾರ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳಿಗೆ ಒತ್ತು ಕೊಡೋದಲ್ಲಾಗಿರ್ಬೋದು, ಸಪೋರ್ಟ್ ಮಾಡೋದಲ್ಲಾಗಿರ್ಬೋದು, ಎಲ್ಲಾದ್ರೂ ಎಡುತ್ತಿದ್ಯಾ ಅನ್ನುವಂಥದ್ದು. ಇದು ಲ್ಯಾಂಡ್ ಸಿನಿಮಾ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಮೊದಲನೇ ವಾರ ಚೆನ್ನಾಗಿ ಓಡ್ತು, ಎರಡನೇ ವಾರದಲ್ಲಿ ಸ್ವಲ್ಪ ಡಲ್ ಆಗಿತ್ತು. ಈಗ ಜನದ ಬಾಯಿಂದ ಏನ್ ಬಂತು ಅದೊಂದು ಗಾಳಿ ರೂಪದಲ್ಲಿ ಹೋಯ್ತಾ ಇದೆ. ಇದರಿಂದ ಯಾರೇ ಹೋದ್ರು ಇದನ್ನ ಇಲ್ಲ ಅದನ್ನ ಬೇಜಾರಾಗೋದಿಲ್ಲ, ನೋಡ್ಬೋದು, ಸಿನಿಮಾ ಅತ್ಯುತ್ತಮವಾಗಿದೆ ಅಂತಕ್ಕಂಥದ್ದನ್ನ ನಾನು ಇದು ಎರಡನೇ ಬಾರಿ ನೋಡಿರ್ತಕ್ಕಂಥದ್ದು. ನೋಡ್ಬೇಕು ಅಂತಕ್ಕಂಥದ್ದು ಎರಡನೇ ಬಾರಿ ನೋಡಾದ್ಮೇಲೆ ಬಹಳಷ್ಟು ಕಡೆಯಿಂದ ನಾನು ನೋಡಿದಾಗ ಈಗ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಇದು. ಆಮೇಲೆ ಪ್ರತಿಯೊಬ್ಬರು ವಿದ್ಯಾವಂತರಿಂದ ಹಿಡಿದು ಎಲ್ಲರೂ ಇದನ್ನ ನೋಡ್ಬೇಕಾಗಿರ್ತಕ್ಕಂಥ ಸಿನಿಮಾ. ಇದನ್ನ ನೋಡ್ತಾರೆ. ಇದು ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಇದು ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ನನಗೆ ಅರಿವಿದೆ. ಇದು ನಾನು ಎಲ್ಲರಲ್ಲೂ ಕನ್ನಡಿಗರಲ್ಲಿ ಎಲ್ಲರಲ್ಲೂ ಕೇಳ್ಕೊಂತಕ್ಕಂಥದ್ದು, ಇಂಥ ಕನ್ನಡ ಚಲನಚಿತ್ರ ಬಂದಂಥ ಸಂದರ್ಭದಲ್ಲಿ ನಾವು ಟಿವಿಲೂ ನೋಡ್ತೀವಿ ಇದನ್ನ. ಆ ಥಿಯೇಟರ್ಗಳಿಗೆ ಹೋಗಿ ಒಬ್ಬ ಕನ್ನಡ ನಿರ್ಮಾಪಕನ್ನ, ಕನ್ನಡ ನಟರನ್ನ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಎಲ್ಲರೂ ಮಾಡ್ಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಂತೇನೆ. ದೊಡ್ಡ ದೊಡ್ಡ ಸ್ಟಾರ್ ನಟರಿಂದ ಹಿಡಿದ್ಬಿಟ್ಟು ಹೊಸಬರು ಕೂಡ ಪೈರಸಿ ವಿರುದ್ಧ ಹೋರಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಥಿಯೇಟರ್ಗಳ ಕೊರತೆ ಆಗಿರ್ಬೋದು, ಥಿಯೇಟರ್ಗಳು ಸಿಕ್ತಿಲ್ಲ ಅನ್ನೋದಾಗಿರ್ಬೋದು, ಈ ತರ ಆಗ್ತಾ ಇದೆ. ಎಷ್ಟೇ ಸ್ಟಾರ್ ನಟರು ಮಾತಾಡಿದ್ರು ಕೂಡ ಪೈರಸಿ ವಿರುದ್ಧ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಅನ್ನೋದು. ಸರ್ಕಾರ ಎಚ್ಚೆತ್ಕೊಬೇಕು, ಒತ್ತಡ ಹಾಕ್ಬೇಕು. ಈ ಕನ್ನಡ ಇಂಥ ಸಿನಿಮಾಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಕ್ಕಂಥದ್ದಾಗಬೇಕು. ಯಾವುದೇ ಸರ್ಕಾರ ಇಲ್ಲಿ ಬೆಂಬಲವನ್ನ ಕೊಡ್ತಕ್ಕಂಥದ್ದಾಗಬೇಕು. ಇವತ್ತು ಅನೇಕ ಗಣ್ಯರು, ನಮ್ಮ ಜಿಲ್ಲಾ ಅಧಿಕಾರಿಗಳಿದ್ದ ಸೋಮಶೇಖರ್ ಅವರು ಅನೇಕರು ಇವತ್ತು ಆ ಸಿನಿಮಾಗಳನ್ನ ನೋಡಿದ್ದಾರೆ. ಖಂಡಿತವಾಗೂ ಇದು ಅತ್ಯಂತ ಒಂದು ಯಶಸ್ವಿ ಸಿನಿಮಾ ಆಗುತ್ತೆ. ಇಡೀ ದೇಶಾದ್ಯಂತ ಇದು ನೋಡ್ತಕ್ಕಂಥ ಒಂದು ಅವಕಾಶನೂ ಸಿಗುತ್ತೆ. ಸರ್, ಈಗ ನೀವೇ ಹೇಳಿದ್ರಿ ಎರಡನೇ ಬಾರಿ ನೋಡಿದಿರಾ ಅಂತ ಹೇಳ್ಬಿಟ್ಟು, ಹಾಗೆ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಒಂದಷ್ಟು ಜನರಿಗೆ ಟಿಕೆಟ್ ಕೊಡಿಸೋದ್ರ ಮೂಲಕ ಇಂಥ ಸಿನಿಮಾಗಳು ಕರ್ನಾಟಕ ಜನರಿಗೆ ತಲುಪಬೇಕು ಅನ್ನುವಂಥ ಮಾತನ್ನು ಕೂಡ ಆಗ್ಲೇ ಹೇಳಿದ್ರಿ. ಕನ್ನಡ ಸಿನಿಮಾ ಬಂದಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ವಾರ್ಡ್ಗಳಲ್ಲೂ ನೋಡ್ಕೊಂಬಂದು ಅಂತಕ್ಕಂಥ ಇದು ಮಾಡ್ತೀನಿ. ಇದು ನಾನು ನೋಡಿ ಬಂದು ಮಾನ್ಯದಿಂದನೇ ನನ್ನ ಎಲ್ಲಾ ಮುಖಂಡರುಗಳು ಯಾರ್ಯಾರಿಗೆ ಸಿನಿಮಾ ನೋಡ್ಬೇಕು ಅಂತ ಇದೆ ನಾನೇ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ತರದ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾಗಳು ಬಂದಾಗ ಸರ್ಕಾರಕ್ಕೆ ಏನಾದ್ರು ಕಿವಿ ಮಾತನ್ನ ಹೇಳ್ತಾರೆ. ಬಿಕಾಸ್ ಯಾಕೆಂತಂದ್ರೆ ಇಂಥ ಒಂದು ಸಂದೇಶ ರವಾನಿಸುವಂತಹ ಸಿನಿಮಾಗಳು ಬಂದಾಗ ಕರ್ನಾಟಕ ಜನತೆಗೆ ಒಂದಷ್ಟು ಮಾಹಿತಿ ಸಿಗುತ್ತೆ, ಸಂವಿಧಾನದ ಬಗ್ಗೆ ಆಗಿರ್ಬೋದು, ಅಥವಾ ಉಳ್ಳವರು ಮತ್ತೆ ಇಲ್ಲದೇ ಇರುವಂತವ್ರ ಮಧ್ಯೆ ನಡೆಯುವಂತಹ ಒಂದಷ್ಟು ಸಂಘರ್ಷಗಳಾಗಿರ್ಬೋದು. ಈ ತರ ಸಿನಿಮಾಗಳು ಬಂದಾಗ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಚಲನಚಿತ್ರಗಳಿಗೆ ಏನಾದ್ರು ಸಪೋರ್ಟ್ ಸಿಗುತ್ತಾ ಅಂತ ಸ್ಪೆಷಲ್ ಆಗಿ. ಇದು ಮುಖ್ಯಮಂತ್ರಿಗಳೇ ನೋಡಿದ್ದಾರೆ, ಅನೇಕ ಹಿರಿಯ ರಾಜಕಾರಣಿಗಳು ನೋಡಿರ್ತಾರೆ. ಎಲ್ಲರ ಬಾಯಲ್ಲೂ ಇದು ಚೆನ್ನಾಗಿದೆ ಸಿನಿಮಾ, ನೋಡ್ಬೇಕು ಅಂತಕ್ಕಂಥದ್ರಿಂದ ಮುಖ್ಯಮಂತ್ರಿಗಳೇ ನೋಡಿರೋದ್ರಿಂದ ಇಂಥ ಸಿನಿಮಾಗೆ ತಾವು ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನ ಮಾಡ್ತಾರೆ. ಪೂಜ್ಯ ಸೋಮನಾಥ ಸ್ವಾಮೀಜಿಯವರಲ್ಲಿ ಪ್ರಣಾಮಗಳು ಸಲ್ಲಿಸ್ತಾ, ನಮ್ಮ ಹಿರಿಯ ಆತ್ಮೀಯ ನಾಯಕರಾದ ಗೋಪಾಲಯ್ಯನವರೇ ಮತ್ತು ಸಾಹಸಿ ಉದ್ಯಮಿಯಾದ ಸನ್ಮಾನ್ಯ ಸತ್ಯಪ್ರಕಾಶ್ ಅವರೇ, ನಾನು ಡಾಕ್ಟರ್ ಸಿ ಸೋಮಶೇಖರ್ ಅಂತ ನಿವೃತ್ತ IAS ಅಧಿಕಾರಿ, ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ. ಈ ಚಿತ್ರ ಒಂದು ಸಾಮಾಜಿಕ ಗ್ರಾಮೀಣ ಬದುಕಿನ ಚಿತ್ರಣವನ್ನು ದರ್ಶನ ಮಾಡಿಸುವಂಥ ಒಂದು ಅಪರೂಪದ ಚಿತ್ರ ಆಗಿದೆ. ವಿಶೇಷವಾಗಿ ಪಾಳೆಗಾರಿಕೆ, ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದಂಥ ದೌರ್ಜನ್ಯ, ಶೋಷಣೆ, ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದ್ದಂತಹ ಲೈಂಗಿಕ ಶೋಷಣೆಯನ್ನು ಸಹ ಚಿತ್ರಣ ಮಾಡತಕ್ಕಂಥ ಒಂದು ಸುಂದರವಾದ ಚಿತ್ರ ಇದಾಗಿದೆ. ವಿಶೇಷವಾಗಿ ನಾನು ಸತ್ಯಪ್ರಕಾಶ್ ಅವರನ್ನು 3 ದಶಕಗಳಿಂದ ಬಲ್ಲೆ. ಅವರು ದೊಡ್ಡ ಉದ್ಯಮಿಯಾದರೂ ಇಂತಹ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ, ಬದ್ಧತೆ ಉಳ್ಳಂಥ ಚಿತ್ರದ ನಿರ್ಮಾಣಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಬಹಳ ಒಂದು ಸ್ತುತ್ಯಾರ್ಹವಾದ ಕೆಲಸ. ವಿಶೇಷವಾಗಿ ನಮ್ಮ ಜಡೇಶ್ ಹಂಪಿಯವರು
ತುಂಬ ಸೊಗಸಾಗಿ ನಿರ್ದೇಶನ ಮಾಡಿದ್ದಾರೆ. ತಾವು ಗೆಳೆಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಕನ್ನಡದ ಚಿತ್ರಗಳು ಬಹಳ ಸೊರಗುತ್ತಾ ಇವೆ, ಸಂಖ್ಯೆ ನೂರಾರು ಬರ್ತಾ ಇವೆ. ಒಂದು ವಾರದಲ್ಲೇ ಅವು ಚಿತ್ರಮಂದಿರದಿಂದ ಕಣ್ಮರೆ ಆಗ್ತಕ್ಕಂಥ ಕಾರಣ. ಇದಕ್ಕೆ ಅವ್ರು ಹೇಳಿದಾಗ ಪೈರಸಿ ಒಂದು ಕಾರಣ, ಮತ್ತೊಂದು ಎಲ್ಲವೂ ಸಹ ಟಿ ವಿನಲ್ಲಿ ಲಭ್ಯ ಆಗೋದ್ರಿಂದ ಜನ ಮನೆಯಲ್ಲೇ ಆನಂದವಾಗಿ ಕೂತ್ಕೊಂಡು ನೋಡಬೇಕು ಅನ್ನೋ ಪರಿಕಲ್ಪನೆ. ಚಿತ್ರಮಂದಿರದಲ್ಲಿ ಹೋಗಿ ನೋಡುವ ಚಿತ್ರದ ಆ ಅನುಭವ, ರಸಾನುಭವ ಮತ್ತು ಮನೆಯಲ್ಲಿ ಏಕಾಂತದಲ್ಲಿ ನೋಡ್ತಕ್ಕಂಥ ಅನುಭವ ವಿಭಿನ್ನ ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ನಮ್ಮ ವೀಕ್ಷಕರಲ್ಲಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ವಿಶೇಷವಾಗಿ ದುನಿಯಾ ವಿಜಯ್ ಅವರು ಮತ್ತು ನಾಯಕಿಯ ಪಾತ್ರದಲ್ಲಿ ಅದ್ಭುತವಾಗಿ ನಟನೆಯನ್ನು ಅವರು ತೋರಿಸಿದ್ದಾರೆ. ವಿಶೇಷವಾಗಿ ಹೇಗೆ ಜನ ಜಾಗೃತರಾಗಬೇಕು, ಜನ ಹಳೆಯ ಕಾಲದ ಆ ದಬ್ಬಾಳಿಕೆಯಿಂದ ಮುಕ್ತರಾಗಿ ಒಂದು ಹೊಸ ಸಮಾಜದ ಕಲ್ಪನೆ. ಅವರೆಲ್ಲ ಸಂವಿಧಾನ ಅಂದರು, ಇದು ಸಂಧಾನ ಅಲ್ಲ ಸಂವಿಧಾನ ಅಂತಂದು. ಆ ಸಂವಿಧಾನದ ಸಂವಿಧಾನ ಏನು ಹೇಳುತ್ತೆ? ಸ್ವಾತಂತ್ರ್ಯ, ಸಹಬಾಳ್ವೆ ಮತ್ತು ವಿಶೇಷವಾಗಿ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಒಂದು ವಾತಾವರಣವನ್ನು ಸಂವಿಧಾನ ಪ್ರತಿಪಾದನೆ ಮಾಡುತ್ತೆ. ಇದರ ಇಡೀ ಆಶಯವೇ ಒಂದು ಸಾಮಾಜಿಕ ಜಾಗೃತಿ, ಗ್ರಾಮೀಣ ಬದುಕು ಹಸನಾಗಬೇಕು, ಗ್ರಾಮೀಣ ಬದುಕಿನಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆಯ ಜನಸಾಮಾನ್ಯರಿಗೆ ತಿಳಿಬೇಕು ಅನ್ನುವ ಆಶಯವನ್ನು ಹೊತ್ತಿರ್ತಕ್ಕಂಥ ಮತ್ತು ಜಮೀನ್ದಾರಿಕೆ ಹೆಸರಿನಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಆಗ್ತಾ ಇರೋ ಶೋಷಣೆ ಮತ್ತು ವಿಶೇಷವಾಗಿ ಜಮೀನು ರಹಿತ, ಇವತ್ತು ಲಕ್ಷಾಂತರ ಜನ ಜಮೀನು ಲ್ಯಾಂಡ್ಲೆಸ್ ಲೇಬರರ್ಸ್ ಅಂತ ಕರೀತಾರೆ. ಅವ್ರು ಯಾವುದೇ ರೀತಿಯ ಆಶ್ರಯ ಇಲ್ಲ, ಯಾವುದೇ ಥರ ಭರವಸೆ ಇಲ್ಲ. ನಾನು ಜಿಲ್ಲಾಧಿಕಾರಿಯಾಗಿದ್ದೆ ತುಮಕೂರು ಜಿಲ್ಲೆಯಲ್ಲಿ, ನಾನು ಕಂಡಿದ್ದೇನೆ ಕೃಷಿ ಕಾರ್ಮಿಕರ ಸಮಸ್ಯೆಗಳು ಮತ್ತು ಜಮೀನು ಇಲ್ಲದೆ ಇರತಕ್ಕಂಥ ಅವರ ಬವಣೆಗಳು, ಅವೆಲ್ಲವನ್ನ ಬಹಳ ಸುಂದರವಾಗಿ ನಮ್ಮ ಸತ್ಯಪ್ರಕಾಶ್ ಮತ್ತು ಅವ್ರ ಮಗ ಒಟ್ಟಿಗೆ ಸೇರಿ ಈ ಚಿತ್ರವನ್ನು ನಿರ್ಮಿಸಿರೋದಕ್ಕೆ ಅವ್ರನ್ನ ಅಭಿನಂದಿಸ್ತಾ, ಈಗಾಗಲೇ ಸರ್ಕಾರ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿದೆ. ಬಹಳ ಒಳ್ಳೆಯ ಬೆಳವಣಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಕಾರಣ ಇಂಥ ಚಿತ್ರಗಳಿಗೆ ತೆರಿಗೆ ವಿನಾಯಿತಿ ಕೊಟ್ಟರೆ ಜನ ಬಂದು ನೋಡಲಿಕ್ಕೆ ಒಂದು ವಿಶೇಷವಾದಂಥ ಒತ್ತಾಸೆ, ಆಕರ್ಷಣೆ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಪೂಜ್ಯ ಸೌಮ್ಯನಾಥ ಸ್ವಾಮಿಗಳು, ನಿರ್ಮಲಾ ಸ್ವಾಮಿಗಳು ಇಷ್ಟು ಬಿಡುವು ಮಾಡಿಕೊಂಡು ಒಬ್ಬ ಧಾರ್ಮಿಕ ಗುರುಗಳು ಈ ಒಂದು ಚಿತ್ರವನ್ನು ವೀಕ್ಷಿಸಿರುವಂಥದ್ದು, ಅದು ನಮ್ಮ ಸಾಮಾಜಿಕ ಕಳಕಳಿಯುಳ್ಳ ಜನಪ್ರಿಯ ನಾಯಕರಾದ ಗೋಪಾಲಯ್ಯನವರ ಸಮ್ಮುಖದಲ್ಲಿ ಈ ಚಿತ್ರ ನಾವು ನೀವೆಲ್ಲ ವೀಕ್ಷಿಸಿದ್ದೇವೆ. ಈ ಚಿತ್ರಕ್ಕೆ ಒಳ್ಳೆಯದಾಗಲಿ. ಚಿತ್ರದಿಂದ ನನಗನ್ಸುತ್ತೆ ಈ ಚಿತ್ರಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯೇ ಸಿಗುತ್ತೆ ಎನ್ನುವ ಒಂದು ನಂಬಿಕೆ ನನಗಿದೆ. ಯಾಕೆಂದರೆ ಕನ್ನಡ ಚಲನಚಿತ್ರಗಳು ಒಂದು ಕಾಲಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಂಥ ಹೆಮ್ಮೆ, ಹಿರಿಮೆ ಇದೆ. ಆ ಗತಕಾಲದ ಹಿರಿಮೆ ಈ ಒಂದು ಲ್ಯಾಂಡ್ ಲಾರ್ಡ್ ಚಿತ್ರದ ಮೂಲಕ ಅದು ಮರುಕಳಿಸಲಿ ಅಂತ ನಾನು ಆಶಿಸ್ತೇನೆ. ಒಟ್ಟಾರೆ ನಮ್ಮ ಸತ್ಯಪ್ರಕಾಶ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.